ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಕ್ಯಾಲ್ಕುಲೇಟರ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಈಸಿ ಟ್ರಿಕ್ಸನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಫಸ್ಟ್ ಇಲ್ಲಿ ಇಕ್ವಿಟೀಸ್ ಲಯಬಿಲಿಟೀಸ್ ಬರಿಬೇಕು, ಆನಂತರ ಅಸೆಟ್ಸ್ಗಳು ಬರಿಬೇಕು. ಸೊ ಮೇಜರ್ ಹೆಡ್ಗಳನ್ನ ಇಲ್ಲಿ ಮೊದಲು ಬರಿಬೇಕು, ನಂತರ ಅದ್ರ ಕೆಳಗೆ ಐಟಮ್ಸ್ಗಳನ್ನ ಬರ್ಕೋತೋಗ್ಬೇಕು. ಸೊ ಫಸ್ಟ್ ಇಲ್ಲಿ ಈಚ್ ಐಟಮ್ ಡಿವೈಡೆಡ್ ಬೈ ಟೋಟಲ್ ಕಾಮನ್ ಸೈಜ್ ಯಾವುದಂತಂದ್ರೆ ಇಲ್ಲಿ ಟೋಟಲ್ ಲಯಬಿಲಿಟೀಸ್, ಇಲ್ಲಿ ಕಾಮನ್ ಸೈಜ್ ಯಾವುದಂದ್ರೆ ಟೋಟಲ್ ಅಸೆಟ್ಸ್, ಇವೆರಡು ಸೇಮ್ ಇರ್ತಾವೆ. ಸೊ ಇಲ್ಲಿ ನಾವು ಪ್ರತಿ ಸಲ ಏನು ಮಾಡ್ತಿದ್ವಿ ಅಂದ್ರೆ 15 lakh ಡಿವೈಡೆಡ್ ಬೈ 41,50,000 ಇಂಟು 100 ಮಾಡಿ, ಆನಂತರ 5 lakh ಡಿವೈಡೆಡ್ 41,50,000 ಮಾಡಿ, ಈ ರೀತಿಯಾಗಿ ಮಾಡ್ಕೋತ ಬರೋ ಬದಲು ಇಲ್ಲಿ ಡೈರೆಕ್ಟ್ಲಿ ಯಾವ ರೀತಿಯಾಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ನಾವು ಶೇರ್ ಕ್ಯಾಪಿಟಲ್ ಎಷ್ಟು ಐತೆ ಅಂದ್ರೆ 15 lakh ಐತಿ. 15 lakh ನಾವು ಕ್ಯಾಲ್ಕುಲೇಟರ್ ಒಳಗೆ ಫೀಡ್ ಮಾಡಬೇಕು. ಡಿವೈಡೆಡ್ ಬೈ ಎಷ್ಟು ಅಂತಂದ್ರೆ ಕಾಮನ್ ಫ್ಯಾಕ್ಟರ್ 41,50,000 ಐತಿ. ಸೊ ಇದನ್ನು ಮಾಡಿ ಪರ್ಸೆಂಟೇಜ್ ಹೊಡಿಬೇಕು. ಇಲ್ಲಿ 36.14 ಬತ್ತು. ಮುಂದೆ ಏನೈತೆ ಅಂತಂದ್ರೆ 45 ಐತಿ, ಅದನ್ನು ಬಿಡಬೇಕು. ಓನ್ಲಿ 2 digits ಅಷ್ಟೇ ತೊಗೋಬೇಕು ಪಾಯಿಂಟ್ ಆದ ನಂತರ. ಇನ್ನು ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಏನು ಮಾಡ್ಬೇಕಂತಂದ್ರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಇಲ್ಲಿ ಯಾವುದೂ ಕೀನ್ ಯೂಸ್ ಮಾಡಬಾರ್ದು. ಡೈರೆಕ್ಟ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟೈತೆ ಅಂದ್ರೆ 5 lakh ಐತಿ. ಸೊ 5 lakh ಫೀಡ್ ಮಾಡಿ ಪರ್ಸೆಂಟೇಜ್ ಹೊಡಿಬೇಕು. 12.04 ಬತ್ತು. ಇಲ್ಲಿ 8 ಇರೋದ್ರಿಂದ 0.5ನ ಮಾಡ್ಕೋಬೇಕು ರೌಂಡೆಡ್. ಇನ್ನು ನೆಕ್ಸ್ಟ್ ಏನೈತೆ ಅಂದ್ರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟೈತೆ ಅಂದ್ರೆ 6 lakh ಐತಿ. ಸೊ 6 lakh ಹೊಡಿಬೇಕು, ಹೊಡೆದ ಪರ್ಸೆಂಟೇಜ್ ಹೊಡಿಬೇಕು. 14.45 ಬತ್ತು, ರೌಂಡೆಡ 46 ಮಾಡ್ಕೊಂಡ. ಇನ್ನು ನೆಕ್ಸ್ಟ್ ಲಾಸ್ಟ್ ಐಟಮ್ ಟ್ರೇಡ್ ಪೇಯಬಲ್ ಐತಿ 15,50,000 ಐತಿ. ಸೊ ಅದನ್ನು ಫೀಡ್ ಮಾಡ್ಕೋಬೇಕು. ಫೀಡ್ ಮಾಡ್ಕೊಂಡ ಪರ್ಸೆಂಟೇಜ್ ಹೊಡಿಬೇಕು. 37.34 ಬತ್ತು. ಸೊ ಅದೇ ರೀತಿಯಾಗಿ ಅಸೆಟ್ಸ್ಗಳನ್ನು ಅದೇ ರೀತಿಯಾಗಿ ಮಾಡ್ಕೋಬೇಕು. ಅಸೆಟ್ಸ್ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟು ಐತಿ ಅಂದ್ರೆ 14 lakh ಐತಿ. 14 lakh ಫೀಡ್ ಮಾಡ್ಕೋಬೇಕು. ಮಾಡ್ಕೊಂಡು ಕಿಸಿಂದ ಪರ್ಸೆಂಟೇಜ್ ಹೊಡಿಬೇಕು. 33.73 ಬತ್ತು. ಇನ್ನು ನೆಕ್ಸ್ಟ್ ಏನೈತೆ ಅಂದ್ರೆ ಗುಡ್ ವಿಲ್ ಐತಿ 16 lakh. 16 lakh ಫೀಡ್ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿ ಪರ್ಸೆಂಟೇಜ್ ಹೊಡಿಬೇಕು. 38.55 ಬತ್ತು. ಇನ್ನು ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 10 lakh ಐತಿ. 10 lakh ಏನು ಮಾಡ್ಬೇಕಂದ್ರೆ ಇಲ್ಲಿ ಫೀಡ್ ಮಾಡ್ಕೋಬೇಕು. ಮಾಡ್ಕೊಂಡು ಕಿಸಿಂದ ಪರ್ಸೆಂಟೇಜ್ ಹೊಡಿಬೇಕು. 24.9 ಬತ್ತು. ಇಲ್ಲಿ ರೌಂಡೆಡ್ ಏನು ಮಾಡ್ಬೇಕಂತಂದ್ರೆ 10 ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಲಾಸ್ಟ್ ಇನ್ವೆಂಟ್ರೀಸ್ ಎಷ್ಟು ಐತೆ ಅಂದ್ರೆ 1,50,000 ಐತಿ. ಸೊ 1,50,000 ಫೀಡ್ ಮಾಡಿ ಪರ್ಸೆಂಟೇಜ್ ಹೊಡಿಬೇಕು. 3.61 ಬತ್ತು. ಇಲ್ಲಿ 62ನ ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ನು ಕೂಡ ನಾವು ಇದೇ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ 12 lakh ಡಿವೈಡೆಡ್ ಬೈ 32,50,000 ಮಾಡಬೇಕು. ಪರ್ಸೆಂಟೇಜ್ ಹೊಡಿಬೇಕು. ಡೈರೆಕ್ಟ್ಲಿ 36.93 ಬರ್ತೈತಿ. ನೆಕ್ಸ್ಟ್ 5 lakh ಕೊಡಿದ್ರೆ ಅಂತಂದ್ರೆ 15,38 ಬರ್ತೈತಿ. ನೆಕ್ಸ್ಟ್ 5 lakh ಕೊಡಿದ್ರೆ ಅಂದ್ರೆ 15,38 ಬರ್ತೈತಿ. ನೆಕ್ಸ್ಟ್ 10,50,000 ಕೊಡಿದ್ರೆ ಅಂದ್ರೆ 32.31 ಬರ್ತೈತಿ. ಆನಂತರ ನೆಕ್ಸ್ಟ್ 8 lakh ಕೊಡಿದ್ರೆ ಅಂದ್ರೆ 24.62 ಬರ್ತೈತಿ. 12 lakh ಕೊಡಿದ್ರೆ 36.92 ಬರ್ತೈತಿ. ಇಲ್ಲಿ 10 lakh ಕೊಡಿದ್ರೆ ಅಂದ್ರೆ 30.77 ಬರ್ತೈತಿ. 2,50,000 ಹೊಡಿದ್ರೆ ಅಂತಂದ್ರೆ 7.69 ಬರ್ತೈತಿ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋದ್ರಿಂದ ನಮ್ದು ಟೈಮ್ ಸೇವ್ ಆಗ್ತೈತಿ, ಸ್ಕೋರ್ ಆಗ್ತೈತಿ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನೆಕ್ಸ್ಟ್ ವಿಡಿಯೋನ ನಾನು ನೆಕ್ಸ್ಟ್ ಟ್ರಿಕ್ಸ್ ಮೇಲೆ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು.